ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್. ಬೆಂಗಳೂರಿಗೆ ಬರೋ ಡೇಟ್ ಕನ್ಫರ್ಮ್. ಬೆಂಗಳೂರಿಗೆ ಬರ್ತಿದ್ದಂತೆ ಸಿಹಿ ಸುದ್ದಿ ಕೊಡಲು ಹ್ಯಾಟ್ರಿಕ್ ಹೀರೋ ರೆಡಿ. ಹೌದು, ನಟ ಶಿವಣ್ಣ ಹಲವಾರು ತಿಂಗಳುಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ರು ಯಾರಿಗೂ ಹೇಳದೆ ತಂಪಾಡಿಗೆ ತಾವು ಕೆಲಸದಲ್ಲಿ ನಿರತರಾಗಿದ್ರು. ಜೊತೆಗೆ ಅಗತ್ಯವಿದ್ದ ಟ್ರೀಟ್ಮೆಂಟ್, ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುತ್ತಾ ಇದ್ರು. ವೈದ್ಯರ ಸಲಹೆ ಮೇರೆಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸಿಕೊಂಡಿದ್ರು. ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಣ್ಣಗೆ ಇತ್ತೀಚೆಗೆ ಸರ್ಜರಿ ಆಗಿತ್ತು. ಬಳಿಕ 2 ಬಾರಿ ಮೆಡಿಕಲ್ ಚೆಕ್ಅಪ್ ಕೂಡ ಇತ್ತು. ಈ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದ್ದು ಶಿವಣ್ಣ ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ದಾರೆ. ಈ ತಿಂಗಳ ಕೊನೆಯ ವಾರದವರೆಗೆ ಶಿವಣ್ಣ ಅಮೆರಿಕದಲ್ಲೇ ವಿಶ್ರಾಂತಿ ಪಡೆಯಲಿದ್ದಾರೆ. ಜನವರಿ 24ರ ಬಳಿಕ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ಮಾಹಿತಿ ಹೊರಬಿದ್ದಿದೆ. ಶಿವಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ತಮ್ಮ ಕುಟುಂಬದವರೊಂದಿಗೆ ಸೆಲ್ಫಿಗೆ ಪೋಸ್ ನೀಡಿರುವ ಶಿವಣ್ಣ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಶಿವಣ್ಣ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ವಿಶ್ರಾಂತಿ ಕೂಡ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಆಪರೇಷನ್ ಆದ ಮೊದಲ ಬಾರಿಗೆ ಶಿವಣ್ಣ ಹೊಸ ವರ್ಷದಂದು ವಿಡಿಯೋ ಶೇರ್ ಮಾಡಿಕೊಂಡಿದ್ರು. ವಿಡಿಯೋದಲ್ಲಿ ಹೊಸ ವರ್ಷಕ್ಕೆ ಶುಭ ಕೋರಿ ಎಲ್ಲರ ಆತಂಕ ದೂರ ಮಾಡಿದ್ರು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾನು ಚಿರಋಣಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಂದು ವಿಶ್ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ನನಗೆ ಮಾತನಾಡುವಾಗ ಎಲ್ಲಿ ಎಮೋಷನಲ್ ಆಗ್ತೀನೋ ಅಂತ ಭಯ ಇದೆ. ಆ ಭಯ ಅನ್ನೋದು ಮನುಷ್ಯನಿಗೆ ಸರ್ವೇ ಸಾಮಾನ್ಯ. ಭಯ ನೀಗಿಸಲು ಕೆಲವು ಅಭಿಮಾನಿಗಳು, ಕಲಾವಿದರು, ಸ್ನೇಹಿತರು, ಸಂಬಂಧಿಕರು, ವೈದ್ಯರು ಇರ್ತಾರೆ. ನನಗೆ ಚಿಕಿತ್ಸೆ ನೀಡಿದ ವೈದ್ಯ ಸಿಬ್ಬಂದಿ ನೋಡ್ಕೊಂಡ ರೀತಿಯಿಂದಲೇ ನಾನು ಧೈರ್ಯವಾಗಿದ್ದೇನೆ ಎಂದು ಹೇಳಿದ್ರು. ಅಂದಹಾಗೆ ನನ್ನ ಆಪರೇಷನ್ ಬಗ್ಗೆ ಯಾರು ಗೊಂದಲವನ್ನ ಮಾಡ್ಕೊಳ್ಬೇಡಿ. ತುಂಬಾ ಸಿಂಪಲ್ ಆಗಿ ಆಪರೇಷನ್ ನಡೆದಿದೆ. ಆಪರೇಷನ್ ಬಗ್ಗೆ ವಿವರವಾಗಿ ಹೇಳಲು ಹೋದ್ರೆ ಎಲ್ರೂ ಗಾಬರಿ ಆಗ್ತಾರೆ. ನನ್ನ ಎಲ್ಲ ಹಂತದಲ್ಲೂ ನನ್ನೊಂದಿಗೆ ಇದ್ದೀರಿ ಎನ್ನುವುದೇ ನನಗೆ ಬಹಳ ಖುಷಿ. ಶೀಘ್ರದಲ್ಲೇ ಹೊಸ ವರ್ಷನಾಗಿ ನಿಮ್ಮ ಮುಂದೆ ಬರ್ತೇನೆ ಎಂದು ಸಿಹಿ ಸುದ್ದಿ ನೀಡಿದ್ದಾರೆ. ನಾನು ಖಂಡಿತ ನನ್ನ ಶೈಲಿಯಲ್ಲೇ ವಾಪಸ್ ನಿಮ್ಮ ಮುಂದೆ ಬರ್ತೀನಿ. ಶಿವಣ್ಣ ಮೊದಲು ಹೇಗಿದ್ನೋ ಈಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸ್, ಫೈಟ್, ಲುಕ್ ಎಲ್ಲದರಲ್ಲೂ ಹಾಗೆಯೇ ಇರ್ತೀನಿ. ಎಲ್ರಿಗೂ ಲವ್ ಯು ಆಲ್, ಹ್ಯಾಪಿ ನ್ಯೂ ಇಯರ್ ಎಂದು ವಿಶ್ ಮಾಡಿದ್ರು. ಹೀಗಾಗಿ ಶಿವಣ್ಣ ಅವರ ಬರುವಿಕೆಗಾಗಿ ಅಭಿಮಾನಿಗಳು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚಿ ನ್ಯೂಸ್.